ಬೈ ಏನು ಆಗಾಕತ್ತಿದ್ದ ಪಂಜಾಬ್ ವರ್ಸಸ್ SRH ಬೈ ಪಂಜಾಬ್ ಅವರು ಅವನು 245 ಟಾರ್ಗೆಟ್ ಕೊಟ್ಟಾರ. ಲಾಸ್ಟ್ ಓವರ್ ಅಂತೂ ಸ್ಟಾಯ್ನಸ್ 4 ಬಾಲಿಗೆ 4 ಸಿಕ್ಸ್ ಹೊಡೆದು 245 ಟಾರ್ಗೆಟ್ ಬರೋಂಗೆ ಮಾಡ್ದ. ಏನು ಪಂಜಾಬ್ ಅವರಂತೂ ಕ್ಯಾಚಸ್ ಡ್ರಾಪ್ ಮಾಡಿ SRH ಅವರು ಅವನು 14 ಓವರಿಗೆ 186 ಹೊಡೆದಾರ. ಅಭಿಷೇಕ್ ಶರ್ಮಾ ಅಂತೂ ಅವನು ಸೆಂಚುರಿ ಹೊಡೆದೋದ. ಟ್ರಾವಿಸ್ ಹೆಡ್ ನಾಯಿಗೆ ಹೊಡೆದಂಗೆ ಹೊಡೆದೋದ. ಅವನ 14 ಓವರ್ 186 ಫಾರ್ 1 ವಿಕೆಟ್ಗಳು ಕೈಯಾಗದಾವು. 36 ಬಾಲಿಗೆ 60 ರನ್ ಬೇಕು, ಅಷ್ಟೊಂದು ಈಸಿ ಇಲ್ಲ 36 ಬಾಲಿಗೆ 60 ರನ್ ಹೊಡೆದು. ಬಟ್ ಅವ್ರ ಬ್ಯಾಟಿಂಗ್ ನೋಡಿದ್ರೆ ಅವನು ಹೇಳಕ್ ಬರಲ್ಲ. ಈಗೇನಾರ ಓವರ್ಸ್ ಟೈಟ್ ಹಾಕಿದ್ರೆ ಪಂಜಾಬ್ ವಿನ್ ಆಗತ್ತೈತಿ. ಇಲ್ಲಾಂದ್ರೆ SRH ಅಂತೂ SRH ವಿನ್ ಆದ್ರೆ ಇನ್ನೂ ಚಲೋನೆ. ಯಾಕಂದ್ರೆ RCB 5th ಪೊಸಿಷನ್ದಾಗ ಐತಿ. ಅವನವನು LSG ಇವತ್ತು ಮಧ್ಯಾಹ್ನ ಮ್ಯಾಚ್ ಗೆದ್ದುಬಿಟ್ಟು ಅದ್ರ ರನ್ ರೇಟ್ 0.8 ಮಾಡ್ಕೊಂಡ್ಬಿಡ್ತು. ನಮ್ದು 0.5 ಐತಿ ರನ್ ರೇಟ್. ನಾವು 5th ಪೊಸಿಷನ್ ಬಂದುಬಿಟ್ವಿ. LSG ಮೇಲೆ ಹೋಗ್ಬಿಡುತ್ತೆ. ನಾವು ಇರೋ ಪೊಸಿಷನ್ದಾಗ ಇರ್ಬೇಕಂತಂದ್ರೆ ಪಂಜಾಬ್ ಸೋಲ್ಬೇಕು ಈ ಮ್ಯಾಚ್, ಪಂಜಾಬ್ ಗೆಲ್ಲಬಾರ್ದು. ಬಟ್ SRH ಈಗ 34 ಬಾಲಿಗೆ 59 ರನ್ ಬೇಕು. ಮುಂದೆ ಏನು ಆಕೈತೆ ಅಂತ ನೋಡ್ಬೇಕು. ಬಟ್ ಬೈ ನಾಳೆ RCB ಮ್ಯಾಚ್ ಗೆಲ್ಲಬೇಕು ವಿತ್ ಚಲೋ ರನ್ ರೇಟ್. ಯಾಕಂದ್ರೆ ಇವತ್ತು ಹೇಳಕ್ಕೆ ಬರಲ್ಲ, ಪಂಜಾಬ್ ಗೆತ್ತ ಇಲ್ಲಿಂದ ಚಲೋ ಬೌಲಿಂಗ್ ಮಾಡಿ. ಆದ್ರೆ 34 ಬಾಲಿಗೆ 6 ಹೋತು ಬೈ 6 ಹೋತು. ಚೇಸ್ ಆಗೋ ಹಂಗೆ ಕಾಣಕತ್ತೈತಿ. ಮಸ್ತ್ ಆಗಕತ್ತೈತಿ ಇದು ಮ್ಯಾಚ್. ನೋಡೋಣ ಏನಾಗುತ್ತೆ ಅಂತೇಳಿ. ಪಂಜಾಬ್ ಅಂತೂ ಕ್ಯಾಚಸ್ ಡ್ರಾಪ್ ಮಾಡಿ SRH ಅವನು 200ಗೆ ಬಂದ್ರೆ ಇಲ್ಲೇ ಬರಂಗೆ ಮಾಡ್ಯಾರ. ಬಟ್ ಬೈ ಎಕ್ಸೆಪ್ಷನಲ್ ಹಿಟ್ಟಿಂಗ್. ಅವನು ಹೊಡೆದು ಸಾಯಿಸಾತಾರ ಅವನವನು ಪಂಜಾಬ್ ಬೌಲರ್ಸ್ನ. ಚೇಸ್ ಆಗುತ್ತಂತ ಅನ್ಕೊಂಡಿನಿ. ನೋಡೋಣ ಚೇಸ್ ಆಗುತ್ತೆ ಏನಾಗುತ್ತೆ ಅಂತೇಳಿ. ಬೈ ಚಹಲ್ 3.5 ಓವರ್ಸ್ನಾಗ 55 ರನ್ ಹೊಡೆಸ್ಕೊಂಡ ಚಹಲ್. ಈಗ ಆಲ್ರೆಡಿ 2 6 1 4 ಹೊಡೆದ. ಬೈ ಅದು ರೋಡ್ ಅಲ್ಲ, ಡಾಂಬರ್ ರೋಡ್ ಅನ್ನಕತ್ತಾರೆ ಕಾಮೆಂಟೇಟರ್ಸ್. ಬೈ ಚೇಸ್ ಆಗುತ್ತೆ ಇದು ಚೇಸ್ ಆಗುತ್ತೆ ಇದು. ಇನ್ನು ಲಾಸ್ಟ್ ಒಂದೈತಿ ಬೈ 30 ಬಾಲಿಗೆ ಹೋತು 6 ಹೋತು. ಔಟ್ ಅನ್ಕೊಂತೀವಿ, ಪಕ್ಕ ಔಟ್ ಇದೆ. ಯಾರೂ ಇಲ್ಲ, ಕ್ಯಾಚ್ ಹಿಡಿಲಿಲ್ಲ. ಬೈ 30 ಬಾಲಿಗೆ 41 ರನ್. ಆಗಲ್ಲ 36 ಬಾಲಿಗೆ 60 ರನ್ ಬೇಕಾಗಿತ್ತು. ಈಗ 30 ಬಾಲಿಗೆ 41 ತಂದಿಟ್ಟ. ಪಕ್ಕ ಚೇಸ್ ಆಗುತ್ತೆ. ಅಭಿಷೇಕ್ ಶರ್ಮಾ 125 48 ಬಾಲಿಗೆ 125 ಹೊಡೆದಾನ ಆಲ್ರೆಡಿ. ಬೈ ಇದು ಚೇಸ್ ಆಗುತ್ತೆ. RCB 5th ಪೊಸಿಷನ್ದಾಗ ಸೇಫ್. ಬಟ್ ಬೈ ಪಿಚ್ ಡಾಂಬರ್ ರೋಡ್ ಇದ್ದಂಗೆ ಐತಂತ. ಡಾಂಬರ್ ರೋಡ್ ಹಂಗಿದ್ರೆ ಅಲ್ಲಿ ಹೊಡೆಯಂಗಿಲ್ಲ. ಮತ್ತು ಅದಕ್ಕೆ ರಬ್ರಿ ಜಡ್ದಾರ ಬಾಲರ್ಸ್ ಅಂತೂ ಹೊಯ್ಕೋತ್ ಹೋಗೋದು. 30 ಬಾಲಿಗೆ 41 ರನ್ ಬೇಕಾ. ಲೆಸ್ಸಿ ಏನಾದರೂ ಮ್ಯಾಜಿಕ್ ಆಗುತ್ತಾನ ಅಂತೇಳಿ. ಬಟ್ ಹೈದ್ರಾಬಾದ್ ಗೆಲ್ಲೋ ಕಾಣಕತ್ತೈತೆ ಬೈ. ವಿಕೆಟ್ ಅದಾವ ಬೈ, 9 ವಿಕೆಟ್ ಅದಾವ ಅವ್ರ ಕೈಯಾಗ. ಅವನ ಹಡ ಬಂದವ್ರು 5 ರನ್ ಹೊಡೆದು ಹೋದ್ರು ಅವನವ್ನು 40 ರನ್. 9 ಜನ ಇನ್ನೂ 9 ವಿಕೆಟ್ ಅದಾವ. 5 ರನ್ ಹೊಡೆದವ್ರು 45 ರನ್ ಆಗುತ್ತೆ. ಆರಾಮ್ ಗೆಲ್ತಾರ. ಅವನು ಹಿಂದಿ ಮ್ಯಾಚ್ ಆಗಕತ್ತೈತಿ. ಬಟ್ RCB 5th ಪೊಸಿಷನ್ದಾಗ ಉಳ್ಕೊಳ್ಳಿ. SRH ಗೆದ್ದು ಬಾಯ್ 2 ಬಾಲಿಗೆ 1 6 1 4 ಆಲ್ರೆಡಿ 27 ಬಾಲಿಗೆ 31 ರನ್ ಬೇಕು. ಬಾಯ್ ಇದು ಈಸಿ ಚೇಸ್. ಬೈ ಇದು ಈಸಿ ಚೇಸ್. 135 ಹೊಡೆದ ಅಭಿಷೇಕ್ ಶರ್ಮಾ 135. ಈ ಶಾಟ್ ನೋಡ್ರಿ ಹೆಂಗೆ ಗೊತ್ತಿ ಶಾಟ್. ಟಕಾಕ್ 4 ಹಿಂಗೆ ಬ್ಯಾಟಿಂಗ್ ಮಾಡಿದ್ರೆ ಇನ್ನೇನು ಮತ್ತೆ ಪಕ್ಕಾ ಚೇಸ್ ಆಗುತ್ತೆ. ಇದು ಪಕ್ಕಾ ಚೇಸ್ ಆಗುತ್ತೆ. ಇನ್ನೂ 1 ಓವರ್ ಉಳಿತಿದ್ದಂಗ ನಾವು ನಡ ಇವ್ರ ಚೇಸ್ ಮಾಡಿ ಹೋಗಿರ್ತಾರೆ. ಇವ್ರು ಲಾಸ್ಟ್ ಓವರ್ ಎಕ್ಸೈಟ್ಮೆಂಟ್ ಮ್ಯಾಚ್ ಆಗಲ್ಲಿದ್ದಾವೆ. ಇನ್ನೂ 1 ಓವರ್ ಇದ್ದಿದ್ದಂಗನ ಮ್ಯಾಚ್ ಮುಗಿಸ್ತಾರೆ. ಅವನು ಹೋತ್ ಮತ್ತೊಂದು ಇಲ್ಲ ಸಿಂಗಲ್. ಯಪ್ಪ ಏನು ಹೊಡೆದ ಇದನ್ನ ಶಾಟ್. ಯಪ್ಪ 13 ಬಾಲಿಗೆ 12 ರನ್ ಬೇಕಿತ್ತು. 12 ಬಾಲಿಗೆ 6 ರನ್ ಬೇಕಾಯ್ತು. ಇವಾಗ ಪಂಜಾಬ್ ಗಾನ್ ಬೈ 245 ಚೇಸ್ ಮಾಡ್ದಂದ್ರೆ ಸುಮ್ಮನೆ ಬೆಂಕಿ ಬ್ಯಾಟಿಂಗ್ ಮಾತ್ರ. ಹೆಂಗೆ ಹೊಡೆದಪ್ಪ 6 ಹೆನ್ರಿಚ್ ಕ್ಲಾಸಿಂದ. ಇನ್ನು ರನ್ ಮುಗೀತು. ಲಾಸ್ಟ್ ಓವರ್ವರೆಗೂ ಹೋಗಂಗಿಲ್ಲ ಈ ಮ್ಯಾಚ್. ನೆಕ್ಸ್ಟ್ ಓವರ್ ಢಮಾರ್ 1 ಓವರ್ ಉಳಿಸಿ ಮ್ಯಾಚ್ ಗೆಲ್ತಾರೆ ಹೈದ್ರಾಬಾದ್ ಅವ್ರು. ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್. 10 ಬಾಲಿಗೆ 3 ರನ್ ಬೇಕು. ಈ ಬಾಲ್ 6 ಬರುತ್ತಾ ಏನು ಬೈ. ಪಂಜಾಬ್ನಾಗ ಟಾಪ್ 4 ಬ್ಯಾಟ್ಸ್ಮನ್ ಎಲ್ಲರೂ ಚಲೋ ಕಾಂಟ್ರಿಬ್ಯೂಟ್ ಮಾಡಿದ್ರು. ಶ್ರೇಯಸ್ ಅಯ್ಯರ್ 80 ರನ್ ಹೊಡೆದ. ಮಾರ್ಕಸ್ ಸ್ಟೋನಿಸ್ ಬಂದು ಒಳ್ಳೆ ಫಿನಿಶ್ ಮಾಡಿಕೊಟ್ಟ. ಬಟ್ ಇಲ್ಲೇ ಬೈ
ಟಾಪ್ 3 ಬ್ಯಾಟ್ಸ್ಮನ್ ಮ್ಯಾಚ್ನ ಮುಗಿಸ್ಬಿಟ್ರು. ಅವನು ಹೋತ್ ಬಾಲ್ 4 ಹೋತ್ 4 ಮ್ಯಾಚ್ ಮುಗೀತ್. ಸನ್ರೈಸರ್ಸ್ ವನ್ ದ ಮ್ಯಾಚ್. ಅಕ್ಕ ಖುಷಿ ಆಗ್ಬಿಟ್ಲು. ಅಯ್ಯ ನಾಚಿಕೆ ಪಡ್ಕೊಳಕತ್ತ. ಬಾಯ್ ಮ್ಯಾಚ್ ವಿನ್. ಸನ್ರೈಸರ್ಸ್ ಮ್ಯಾಚ್ ವಿನ್ ಆದ ಬಾಯ್. 245 ಇಂಥ ಟಾರ್ಗೆಟ್ಸ್ನೆಲ್ಲ ಚೇಸ್ ಮಾಡೋಂಗೆ ಅವನೊಂದು ಪಿಚ್ ಕೊಡ್ತಾರಲ್ಪ. ಏನು ಹೇಳ್ಬೇಕು ಇವ್ರಿಗೆ? ಏನು ಹೇಳ್ಬೇಕು ಇವ್ರಿಗೆ? ಶೀಟ್ ಬ್ರೋ. ಪಂಜಾಬ್ ಅವರು ಡಿಪ್ರೆಸ್ ಆಗ್ಬಿಟ್ರ. ಬೌಲರ್ಸ್ ಮಾತ್ರ ಬಟ್ ಬೈ ಸನ್ರೈಸರ್ಸ್ ಹೈದರಾಬಾದ್ ಒಳಗೆ ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ, ಕ್ಲಾಸಿನ್, ಇಶಾನ್ ಕಿಶನ್ ಇವರ 4 ಜನ ಮ್ಯಾಚ್ ಮುಗಿಸ್ಬಿಟ್ರೆ. ಅವನೊಂದು ಪಾಯಿಂಟ್ಸ್ ಟೇಬಲ್ ನೋಡ್ರಿ. ಪಾಯಿಂಟ್ಸ್ ಟೇಬಲ್ 8th ಪೊಸಿಷನ್ಗೆ ಬಂತದ. 8th ಪೊಸಿಷನ್ಗೆ ಬಂತು ಪಂಜಾಬ್. 8th ಪೊಸಿಷನ್ಗೆ ಬಂತು ಇದು ಸಾರಿ ಹೈದರಾಬಾದ್. ಹಬ್ಬ ಪಂಜಾಬ್ ಏನಾದರೂ ಗೆದ್ದಿದ್ರೆ RCB ಪುಟಕ್ಕಂತಿನ ಕೆಳಗೆ ಬಂದುಬಿಟ್ಟಿರೋದು. ಬಟ್ ಇಲ್ಲೇ ಬೇರೆ ಟೀಮಿಗೆ ಎಫೆಕ್ಟ್ ಮಾಡಲಿಲ್ಲ. ಟಾಪ್ 5 ಮೇಲೆ ಟಾಪ್ 5 ಟೀಮ್ಗೆ ಎಫೆಕ್ಟ್ ಮಾಡಿಲ್ಲ. RCBಗೆ ಎಫೆಕ್ಟ್ ಮಾಡಿಲ್ಲ. RCB ಅದ ಪ್ಲೇಸ್ನಾಗ ಐತಿ. RCB ನಾಳೆ ಮ್ಯಾಚ್ ವಿನ್ ಆಗ್ಬೇಕು ಅಷ್ಟೇ. ಬಟ್ ಅಮೇಝಿಂಗ್ ಮ್ಯಾಚ್ ಇದೆ. ಹೈದರಾಬಾದ್ ಅಂತೂ ಯಪ್ಪ, ಆ ಹೈದರಾಬಾದ್ ಟೀಮ್ ಪಿಚ್ ಐತಲ್ಲ ಒಳ್ಳೆ ಡಾಂಬರ್ ರೋಡ್ ಐತಂತ. ಅಲ್ಲಿ RCB ಆಟಾಡಕ್ಕೆ ಹೋದಾಗ ಇನ್ನೂ ಯಾವ ಲೆವೆಲ್ಗೆ ಸ್ಕೋರ್ ಬರ್ತಾಯಿತ್ತು ಏನು ದೇವ್ರೆ, ನೆನೆಸ್ಕೊಂಡ್ರೆ ಹುಚ್ಚುಡಿ ಹಾಕತೈತಿ ಬೈ. 240 ಹೊಡೆದ್ರು 240 ವಾಪಸ್ ಚೇಸ್ ಆಗೈತಲ್ಲೇ. ಅರ್ಥ ಮಾಡ್ಕೊರಿ ಪಿಚ್ ಹೆಂಗಿರ್ತೈತೆ ಅಂತೇಳಿ. RCB ಆ ಪಿಚ್ಚಿಗೆ ಆಟಾಡಕ್ಕೆ ಹೋದ್ರೆ ಯಪ್ಪ ಚೇಸಿಂಗ್ ತೊಗೊಳೋದು ಲಾಟ್ ಬೆಟರ್ ಅನ್ಕೊಂತೀನಿ ನಾನು. ಆದರೂ ಹೇಳಕ್ಕೆ ಬರಲ್ಲ ಬೈ, ಏನು ಬೇಕಾದಾಗ್ಬೋದು. ಬಟ್ ಹೈದರಾಬಾದ್ ಬ್ಯಾಟಿಂಗ್ ಪ್ರೂವ್ ಮಾಡಿಬಿಟ್ರು ವಾಪಸ್ ಅವರು. ಪಂಜಾಬಿ ಮ್ಯಾಚ್ ಸೋತು. ಲೆಟ್ಸ್ ಸಿ ನಾಳೆ ನಮ್ದೈತೆ ಮ್ಯಾಚ್ ಏನಾಗುತ್ತೆ ಅಂತ ನೋಡೋಣ.